ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ SIT ಠಾಣೆಗೆ ಇಬ್ಬರು ಸಾಕ್ಷಿದಾರರಿರ್ತಾರೆ. ಅನಾಮಿಕ ದೂರುದಾರನ ಪರಿಚಯ ಇದೆ ಅಂತ ಈ ಸಾಕ್ಷಿದಾರರು ಹೇಳ್ತಾ ಇದ್ದಾರೆ. ಹೇಳಿಕೆ ದಾಖಲಿಸಲು ಇವತ್ತು SIT ಕಚೇರಿಗೆ ಬರ್ತಕ್ಕಂಥ ಸಾಧ್ಯತೆ ಇದೆ. ನನಗೆ ಅನಾಮಿಕ ದೂರುದಾರನ ಪರಿಚಯ ಇದೆ, ಆತ ಹೆಣ ಹೂತಿದ್ದನ್ನು ನಾವು ನೋಡಿದ್ದೇವೆ ಅಂತ ಈ ಇಬ್ಬರು ಹೇಳ್ತಾ ಇದ್ದಾರೆ. ಈ ಇಬ್ಬರು ಸಾಕ್ಷಿದಾರರಿಂದ ಹೇಳಿಕೆ ದಾಖಲಿಸಿಕೊಳ್ಳುವ ಸಾಧ್ಯತೆ ಇದೆ. ಇದೇನು ದೊಡ್ಡ ವ್ಯತ್ಯಾಸ ತರುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಈ ಸಾಕ್ಷಿದಾರನ ಪರವಾಗಿ ಇನ್ನಷ್ಟು ಜನ ಬರ್ತಾರೆ ಅಂತಂದರೆ ಮೂಲತಃ ಈ ಸಾಕ್ಷಿದಾರನ ಹೇಳಿಕೆಗಳೇ ಸುಳ್ಳು ಅಂತ ಆಗ್ತಾ ಇದೆ. ಇವಾಗ ಸಾಕ್ಷಿ ಕೊಟ್ಟೇನು ಪ್ರಯೋಜನ? ಹೌದು, ಆತ 94ನೇ ಇಸ್ವಿಯಿಂದ 2014ನೇ ಇಸ್ವಿ ತನಕ ಅಲ್ಲಿದ್ದಿರ್ಬೋದು. ಅವನು 20 ವರ್ಷ 30 ವರ್ಷ ಅಲ್ಲಿದ್ದಾನೆ ಅಂತಂದಾಗ ಅವನ ಪರಿಚಯ ಇದ್ದೇ ಇರುತ್ತೆ ಎಂಥವ್ರಿಗಾದರೂ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಪ್ರಕರಣದ ದಿಕ್ಕು ತಪ್ಪಿಸುವ ಮತ್ತೊಂದು ಪ್ರಯತ್ನನ ಇದು ಅಂತ. ಯಾಕೆಂದರೆ 20 ವರ್ಷ 30 ವರ್ಷ ಅವನು ಧರ್ಮಸ್ಥಳದಲ್ಲಿ ಇದ್ದಾನೆ ಅಂತಂದಾಗ ಅವನ ಪರಿಚಯ ಇರುತ್ತೆ ತುಂಬ ಜನರಿಗೆ, ಫೈನ್. ಬಟ್ ಅವನು ಹೇಳ್ತಿರೋದೇ ಸುಳ್ಳಾಗ್ತಿರ್ಬೇಕಾದ್ರೆ ಸಾಕ್ಷಿದಾರನನ್ನು ಇಟ್ಕೊಂಡು ಏನು ಪ್ರಯೋಜನ ಅಂತ? ಖಂಡಿತ ಅನಾಮಿಕ ವ್ಯಕ್ತಿಯನ್ನ ಕಳೆದ 15 ದಿವಸಗಳಿಂದ ಫೀಲ್ಡ್ ಅಲ್ಲಿ ಸುತ್ತಿಸ್ತಾ ಇದ್ದಾರೆ. ಅದರ ಜೊತೆಗೆ ಆತ ಹೇಳಿದಲ್ಲೆಲ್ಲ ಅಗೆಸ್ತಾ ಇದ್ದಾರೆ. ಆದ್ರೆ ಈಗ ಬಂದಿರುವಂತದ್ದು ಇಬ್ರು ಸಾಕ್ಷಿದಾರರು. ಆತ ಎಲ್ಲೋ ಕನ್ಫ್ಯೂಷನ್ ಆಗಿರ್ಬೋದು, ಆದ್ರೆ ನಮ್ಗೆ ಕನ್ಫ್ಯೂಷನ್ ಇಲ್ಲ, ನಮ್ಮ ಹೇಳಿಕೆಗಳನ್ನ ದಾಖಲಿಸಿ ಅನ್ನುವಂಥದ್ದನ್ನ ಈ ಹಿಂದೆ ಒಂದು ಬಾರಿ ಅವರು ಠಾಣೆಗೆ ಬಂದಿದ್ರು. ಆದ್ರೆ ಅಲ್ಲಿ ಅವತ್ತು ಕೂಡ ಅವರು ಒಂದು ಲಿಖಿತ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿಲ್ಲ. ಆದ್ರೆ ಇವತ್ತು ಲಿಖಿತವಾಗಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇದೆ. ಯಾಕಂದ್ರೆ ಒಬ್ರು ಸಾಕ್ಷಿದಾರ ಪರವಾಗಿ ನಾವು ನೋಡಿದ್ದೇವೆ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಕಡೆಯಿಂದ ಕೂಡ ನಮ್ಮಿಂದ ಲ್ಯಾಪ್ಸ್ ಆಗೋದು ಬೇಡ, ಬಂದವರನ್ನ ಎನ್ಕ್ವೈರಿ ಮಾಡೋಣ ಮತ್ತು ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋಣ ಅನ್ನುವಂಥದ್ದು SIT ಪೊಲೀಸರ ಒಂದು ಕೆಲಸ ಇರಬಹುದು. ಆ ಮುಂಜಾಗ್ರತೆಯನ್ನು ಅವರು ವಹಿಸ್ತಾ ಇದ್ದಾರೆ. ಆದ್ರೆ ಇರುವಂತಹ ಪ್ರಶ್ನೆ, ಈಗ ಅನಾಮಿಕ ನಾನೇ ಹೂತು ಹಾಕಿದ್ದೇನೆ 300 ಜನರನ್ನ ಅಂತ ಹೇಳಿ ಹೇಳುವವ ಯಾವುದೋ ಒಂದು ಕುರುಹುಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಅದನ್ನ ನೋಡಿದ್ದೇವೆ ಅಂತ ಹೇಳಿ ಇಬ್ರು ಬಂದ್ರೆ ಠಾಣೆಗೆ, ಅವರನ್ನ ಯಾವ ಮಟ್ಟಿಗೆ ವಿಚಾರಣೆ ಮಾಡಿಸಬೇಕು, ಅವರು ಹೇಳಿದ ದಿಕ್ಕಿನಲ್ಲಿ ಯಾವ ದಿಕ್ಕಿನಲ್ಲಿ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದು ನೆಕ್ಸ್ಟ್. ಆದ್ರೆ ಇಬ್ಬರನ್ನ ಕರೆಸ್ತಾ ಇದ್ದಾರೆ, ಅವರ ಹೇಳಿಕೆಯನ್ನ ದಾಖಲು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ಈ SIT ಕಚೇರಿಗೆ ಒಂದು ಅನಾಮಿಕ ವ್ಯಕ್ತಿಗಳು ಅಥವಾ ದೂರುದಾರರು ಅಥವಾ ನೊಂದವರು ಬಂದ್ರೆ ಒಂದೋ ಹೇಳಿಕೆಗಳನ್ನ ದಾಖಲಿಸೋದು, ಹಿಂಬರಹಗಳನ್ನ ಕೊಡೋದು, ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ನೀವು ಹೇಳುವಂತಹ ಘಟನೆ ಬರ್ತದೆ, ಹಾಗಾಗಿ ಅಲ್ಲಿ ಹೋಗಿ ಕೇಸನ್ನು ದಾಖಲಿಸಿ ಅನ್ನುವಂಥದ್ದನ್ನು ಹೇಳೋದು. ಈ ತರದ ಪ್ರೊಸೀಜರ್ಗಳು ಕಳೆದ 2-3 ದಿವಸಗಳಿಂದ ಆಗ್ತಾ ಇದೆ. ಅದು ಕೂಡ SIT ಪೊಲೀಸ್ ಠಾಣೆ ಅಂತ ಹೇಳಿ ಬದಲಾವಣೆ ಆದ ಮೇಲೆ ಈ ತರದ ಹೇಳಿಕೆಗಳನ್ನು ದಾಖಲು ಮಾಡುವಂತಹ ಪ್ರೊಸೀಜರ್ಗಳನ್ನು ಕೂಡ ಅಲ್ಲಿನ SP ಅವರು ಮತ್ತು ಇನ್ಸ್ಪೆಕ್ಟರ್ ಲೆವೆಲ್ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರೇಮ್, ರೈಟ್, ಥ್ಯಾಂಕ್ ಯು ದೀಪಕ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.